ಬೆಂಗಳೂರಿನಲ್ಲಿ ಸಿಲಿಂಡರ್ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಬ್ರೇಕಿಂಗ್ಸ್ ಲಭ್ಯವಾಗ್ತಾ ಇದೆ. ಬೆಂಗಳೂರಿನ ವಿಲ್ಸನ್ ಗಾರ್ಡನ್ ನಲ್ಲಿ ಈಗ ಸಿಲಿಂಡರ್ ಸ್ಫೋಟ ಆಗಿದೆ. ಬೆಂಗಳೂರಿನಲ್ಲಿ ಮತ್ತೆ ಸಿಲಿಂಡರ್ ಸ್ಫೋಟಗೊಂಡಿದೆ. ವಿಲ್ಸನ್ ಗಾರ್ಡನ್ ನ ಮನೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ. ವಿಲ್ಸನ್ ಗಾರ್ಡನ್ ಚೆನ್ನೈಯ ಪಾಳ್ಯದಲ್ಲಿ ಒಂದು ದುರ್ಘಟನೆ ಸಂಭವಿಸಿದೆ. ಇನ್ನು ಸಿಲಿಂಡರ್ ಸ್ಫೋಟಕ್ಕೆ ಮನೆಗಳು ಛಿದ್ರವಾಗಿದೆ, ಧ್ವಂಸಗೊಂಡಿವೆ. ಎಲ್ಲಾ ಮನೆಗಳು 10 ಮನೆ ಧ್ವಂಸ, 3 ಸ್ಥಿತಿ ಗಂಭೀರವಾಗಿದೆ. 7 ಜನರಿಗೆ ಗಾಯಗೊಂಡಿದ್ದಾರೆ. 7 ಜನ. ಇನ್ನು ಮನೆಯ 3 ಸದಸ್ಯರಿಗೆ ಗಂಭೀರ ಗಾಯ ಆಗುವಂತಹ ಸ್ಥಿತಿಯಾಗಿದೆ. ಇನ್ನು ಕೂಡಲೇ ಸ್ಥಳೀಯರು ಆಸ್ಪತ್ರೆಗೆ ಅವರನ್ನ ಕರೆದುಕೊಂಡು ಹೋಗಿ ಚಿಕಿತ್ಸೆಯನ್ನ ಕೊಡಿಸಲಾಗಿದೆ. ಆಡುಗೇಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದ್ದು, ಸ್ಥಳಕ್ಕೆ ಆಡುಗೋಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಈಗ ನಡೆಸಿದ್ದಾರೆ. ಇನ್ನು 9 ವರ್ಷದ ಬಾಲಕಿ ಸಂಪೂರ್ಣ ಸುಟ್ಟು ಹೋಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸಿಲಿಂಡರ್ ಸ್ಫೋಟಗೊಂಡು ಬೆಂಗಳೂರಿನಲ್ಲಿರುವಂತಹ ಒಂದು ವಿಲ್ಸನ್ ಗಾರ್ಡನ್ ನಲ್ಲಿ ಈಗ ಸಿಲಿಂಡರ್ ಸ್ಫೋಟಗೊಂಡಿದೆ. ಅಲ್ಲಿರುವಂತಹ ಮನೆ, ಸುತ್ತಮುತ್ತ ಇರುವಂತಹ ಮನೆಗಳು ಧ್ವಂಸಗೊಂಡಿವೆ. ಸುಮಾರು 10ಕ್ಕೂ ಹೆಚ್ಚು ಮನೆಗಳು ಧ್ವಂಸಗೊಂಡಿದ್ದು, ವಿಲ್ಸನ್ ಗಾರ್ಡನ್ ನ ಚಿನ್ನಯ್ಯ ಪಾಳ್ಯದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಸಿಲಿಂಡರ್ ಸ್ಫೋಟಕ್ಕೆ ಅಲ್ಲಿರುವಂತಹ ಮನೆಗಳು ಛಿದ್ರಗೊಂಡು ಧ್ವಂಸವಾಗಿದೆ. 10 ಮನೆ ಧ್ವಂಸ, 3 ಸ್ಥಿತಿ ಗಂಭೀರವಾಗಿದೆ. ನೀವು ಗಮನಿಸ್ತಾ ಇರಬಹುದು, ಅಲ್ಲಿ ಎಲ್ಲ ಪುಡಿ ಆಗಿ ಹೋಗ್ಬಿಟ್ಟಿದೆ. ಅಲ್ಲಿರುವಂತಹ ಬಿಲ್ಡಿಂಗ್ಸ್ ಏನಿದ್ದಾವೆ ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಧ್ವಂಸಗೊಂಡು ಛಿದ್ರವಾಗಿದೆ. ವಿಚಿತ್ರವಾದಂತಹ ಒಂದು ಘಟನೆ ಅಂತಾನೆ ಹೇಳ್ಬೋದು. ಅದೆಷ್ಟೋ ಜನರು ಅಲ್ಲಿ ಪ್ರಾಣಾಪಾಯದಿಂದ ಪಾರಾದ್ರೆ, ಇನ್ನು ಅದೆಷ್ಟೋ ಜನರು ತಮ್ಮ ಸಾವು ನೋವಿನ ಮಧ್ಯೆ ಹೊಡೆದಾಡ್ತಾ ಇದ್ದಾರೆ. ಸಾವು ನೋವಿನ ಮಧ್ಯೆ ಸಿಲುಕಿಕೊಂಡು ಒದ್ದಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು ದೃಶ್ಯದಲ್ಲಿ ಯಾವ ರೀತಿಯಾಗಿ ಆ ಮನೆ ಸ್ಫೋಟಗೊಂಡಿದೆ, ಇನ್ನು ಅಕ್ಕಪಕ್ಕದ ಮನೆಗಳು ಯಾವ ರೀತಿಯಾಗಿ ಧ್ವಂಸವಾಗಿದೆ ಅಂತ. ಬೆಂಗಳೂರಿನಲ್ಲಿ ಇದೇ ರೀತಿ ಪ್ರಕರಣಗಳು ಆಗಾಗ ಆಗ್ತಾನೆ ಇರ್ತವೆ. ಸಿಲಿಂಡರ್ ಸ್ಫೋಟಗೊಂಡು ಅಲ್ಲಿರುವಂತಹ ಸ್ಥಳೀಯರು, ಸುತ್ತಮುತ್ತ ಇರುವಂತಹ ಎಷ್ಟೋ ಮನೆಗಳು ಕೂಡ ಧ್ವಂಸಗೊಂಡಿವೆ. ಸುಮಾರು 10 ಮನೆಗಳು ಧ್ವಂಸಗೊಂಡಿವೆ. 7 ಜನರಿಗೆ ಗಾಯಗೊಂಡಿರುವಂತಹ ಸ್ಥಿತಿ, ಈಗ ಅಲ್ಲಿ ಗಂಭೀರವಾಗಿರುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಯಾವ ರೀತಿಯಾಗಿ ಅಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ ಅಂದ್ರೆ, ಬಿಲ್ಡಿಂಗ್ ಫುಲ್ ಆಗಿ ತನ್ನ ಒಂದು ಅಸ್ತಿತ್ವವನ್ನ ಕಳೆದುಕೊಂಡು ನೆಲಸಮವಾಗಿಬಿಟ್ಟಿದೆ. ನೆಲಸಮವಾಗಿರುವಂತಹ ಬಿಲ್ಡಿಂಗ್ ಅನ್ನ ನೀವು ಗಮನಿಸ್ತಾ ಇರ್ಬೋದು. ಪುಡಿ ಆಗಿರುವಂತಹ ಒಂದು ಬಿಲ್ಡಿಂಗ್ ಏನಿದೆ ಅದು ಫುಲ್ ಸಂಪೂರ್ಣವಾಗಿ ಛಿದ್ರವಾಗಿ ಸಂಪೂರ್ಣ ಧ್ವಂಸಗೊಂಡು ಅಕ್ಕಪಕ್ಕದ ಮನೆಗಳು ಕೂಡ ಸಂಪೂರ್ಣವಾಗಿ ನಾಶವಾಗಿದೆ. ಇನ್ನು ಮನೆಯಲ್ಲಿರುವಂತಹ 3 ಸದಸ್ಯರಿಗೆ ಈಗ ಗಂಭೀರ ಗಾಯವಾಗಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಅವರನ್ನ ಸ್ಥಳೀಯರು ಆಸ್ಪತ್ರೆಗೆ ರವಾನೆ ಮಾಡಿ ಚಿಕಿತ್ಸೆಯನ್ನ ಕೊಡಿಸಿದ್ದಾರಂತೆ. ಇನ್ನು ಅವರ ಸ್ಥಿತಿ ಗಂಭೀರವಾಗಿದೆ. ಸಾವು ಬದುಕಿನ ಮಧ್ಯ ಅವರು ಈಗ ಹೋರಾಡ್ತಾ ಇದ್ದಾರೆ. ಆಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ, ಈ ಒಂದು ಸಿಲಿಂಡರ್ ಸ್ಫೋಟ ನಡೆದಿರುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ.